ಪಡೆಯಲ್ಲಿ ಬೆಳವಣಿಗೆ, ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಸೃಷ್ಟಿಸಿದ ರಾಜಣ್ಣನ ತಲೆದಂಡ. ಇನ್ನು ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು, ಸೆಪ್ಟೆಂಬರ್ಗೂ ಮುನ್ನವೇ ಕೈಪಡಿಯಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಸೃಷ್ಟಿಸಿದ ರಾಜಣ್ಣನ ತಲೆದಂಡ. ಸಂಪುಟದಿಂದ ರಾಜಣ್ಣ ಕಿಕ್ಔಟ್, ಬಿಜೆಪಿಗೆ ಬ್ರಹ್ಮಾಸ್ತ್ರ. ರಾಜಣ್ಣ ವಜಾ ಅಸ್ತ್ರ ಮಾಡಿಕೊಳ್ಳಲು ಈಗ ಬಿಜೆಪಿಯವರು ಮುಂದಾಗಿದ್ದಾರೆ. ಸದನದ 3ನೇ ದಿನವೂ ಕೂಡ ಕಮಲ ಪಡೆಗೆ ರಾಜಣ್ಣ ವಜಾ ಅಸ್ತ್ರ. ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು, ಸೆಪ್ಟೆಂಬರ್ಗೂ ಮುನ್ನವೇ ರಾಜ್ಯದಲ್ಲಿ ಕ್ಷಿಪ್ರವಾದ ಬೆಳವಣಿಗೆ ಆಗಿರುವಂತದ್ದು. ಇನ್ನು ಆಗಸ್ಟ್ನಲ್ಲಿಗೆ ವಜಾ ಮಾಡಿದ್ದಾರೆ ರಾಜಣ್ಣರನ್ನ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಕಿಕ್ಔಟ್ ಆಗಿರುವಂತದ್ದು. ಇದು ಕಾಂಗ್ರೆಸ್ನಲ್ಲಿಗೆ ಸಂಚಲನವನ್ನ ಸೃಷ್ಟಿಸಿದೆ. ಸದನದ 3ನೇ ದಿನವೂ ಕೂಡ ಕಮಲ ಪಡೆಗೆ ರಾಜಣ್ಣ ಅಸ್ತ್ರವನ್ನ ಬೀಸಿದ್ದಾರೆ. ಸತತವಾಗಿ ಸದನದ ಒಳಗೆ ಸದನದ ಹೊರಗೆ ಕೈ ನಾಯಕರಿಗೆ ಮುಜುಗರ ಮಾಡಲು ಬಿಜೆಪಿ ಈಗ ಎಲ್ಲಾ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಿಂದ 2 ವಾಲ್ಮೀಕಿ ಸಮುದಾಯದವರಿಗೆ ಒಂದು ರೀತಿಯಾಗಿ ಇಲ್ಲಿ ಗೇಟ್ ಪಾಸ್ ಅನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಇನ್ನು ಕಳೆದ ಬಾರಿ ಸದನದ ವೇಳೆ ನಾಗೇಂದ್ರ ಅವರಿಗೆ ಗೇಟ್ ಪಾಸ್ ಕೊಟ್ಟಿದ್ರು. ಈ ಬಾರಿ ಇನ್ನು ಸೆಪ್ಟೆಂಬರ್ನೇ ಬಂದಿಲ್ಲ, ಆದರೆ ಆಗಸ್ಟ್ನಲ್ಲಿಗೆ ಒಂದು ದೊಡ್ಡ ಕ್ರಾಂತಿ ಆಗಿದೆ ಅಂತಾನೆ ಹೇಳ್ಬೋದು. ಸೆಪ್ಟೆಂಬರ್ಗೂ ಮುನ್ನವೇ ರಾಜ್ಯದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿರುವಂಥದ್ದು. ಕೈನಿಂದ 2 ವಾಲ್ಮೀಕಿ ಸಮುದಾಯದವರಿಗೆ ಕಾಂಗ್ರೆಸ್ ಈಗ ಗೇಟ್ ಪಾಸ್ ಅನ್ನ ಕೊಟ್ಟಿದೆ. ಕಳೆದ ಮುಂಗಾರು ಅಧಿವೇಶನದಲ್ಲಿ ಸಚಿವ ನಾಗೇಂದ್ರ ಕಿಕ್ಔಟ್ ಆಗಿದ್ರು. ಇನ್ನು ಈ ಅಧಿವೇಶನದ ಹೊತ್ತಲ್ಲಿ ಕೆಎನ್ ರಾಜಣ್ಣ ವಜಾ ಆಗಿದ್ದಾರೆ. ವಾಲ್ಮೀಕಿ ಸಮುದಾಯದವರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಅನ್ಯಾಯವಾಗಿದೆ. ಮೊದಲಿನಿಂದಲೂ ಎಸ್ಟಿ ಸಮುದಾಯದ ವಿರುದ್ಧವಾಗಿರುವ ಕಾಂಗ್ರೆಸ್ ಸರ್ಕಾರ ಇನ್ನು ಇದನ್ನೇ ಅಸ್ತ್ರ ಮಾಡಿಕೊಳ್ಳಲು ಈಗಾಗಲೇ ರಾಜ್ಯ ಕಮಲ ಪಡೆ ಮುಂದಾಗಿರುವಂತದ್ದು. ಎಸ್ಟಿ ಸಮುದಾಯದ ಮತಗಳನ್ನ ಸೆಳೆಯಲು ಈಗ ಬಿಜೆಪಿ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿರುವಂತದ್ದು. ಬಿಜೆಪಿಯಲ್ಲಿ ಎಸ್ಟಿ ಸಮುದಾಯದ ಪ್ರಬಲ ನಾಯಕ ಶ್ರೀರಾಮುಲು. ಬಿಜೆಪಿಯಲ್ಲಿ ಎಸ್ಟಿ ಸಮುದಾಯದ ಒಂದು ಪ್ರಬಲ ನಾಯಕ ಅಂತ ಅಂದ್ರೆ ಅವರು ಶ್ರೀರಾಮುಲು. ಹಾಗಿದ್ರೆ ಮಾಜಿ ಸಚಿವ ರಾಮುಲ್ಗೆ ಬಿಜೆಪಿಯಲ್ಲಿ ಉನ್ನತವಾದ ಸ್ಥಾನವನ್ನ ಕೊಡ್ತಾರಾ ಅನ್ನೋ ಪ್ರಶ್ನೆ ಈಗ ಎದ್ದಿರುವಂತದ್ದು. ಉನ್ನತ ಸ್ಥಾನವನ್ನ ನೀಡುವ ಮೂಲಕ ಎಸ್ಟಿ ಮತ ಸೆಳೆಯಲು ಈಗ ದೊಡ್ಡ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಬಿಜೆಪಿಯವರು. ಈಗ ಕಳೆದ ಬಾರಿ ಅಧಿವೇಶನದಲ್ಲಿಯೂ ಕೂಡ ನಾಗೇಂದ್ರ ಅವರು ಕಿಕ್ಔಟ್ ಆಗಿದ್ರು. ಇನ್ನು ಈ ಬಾರಿ ಮುಂಗಾರು ಅಧಿವೇಶನದಲ್ಲಿ ಕೆಎನ್ ರಾಜಣ್ಣ ಕಿಕ್ಔಟ್ ಆಗಿದ್ದಾರೆ. ಈಗ ಇಲ್ಲಿ ಒಂದ್ ರೀತಿಯಾಗಿ ಬಿಜೆಪಿ ಅವರಿಗೆ ಇದು ಒಂದು ಪ್ಲಸ್ ಪಾಯಿಂಟ್ ಆದಂತೆ ಕಾಣಿಸ್ತಾ ಇದೆ. ಇನ್ನು ಎಸ್ಟಿ ಸಮುದಾಯದ ಮತಗಳನ್ನ ಸೆಳೆಯಲು ಈಗ ಬಿಜೆಪಿಯವರು ಒಂದು ದೊಡ್ಡ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರೆ. ಇಲ್ಲಿ ಬಿಜೆಪಿಯಲ್ಲಿ ಎಸ್ಟಿ ಸಮುದಾಯದ ಪ್ರಬಲ ನಾಯಕರೆಂದ್ರೆ ಅದು ಶ್ರೀರಾಮುಲು. ಹಾಗಾದ್ರೆ ಬಿಜೆಪಿಯಲ್ಲಿ ಶ್ರೀರಾಮುಲು ಅವರಿಗೆ ಒಂದು ಉನ್ನತವಾದ ಸ್ಥಾನವನ್ನ ಕೊಡ್ತಾರಾ? ಉನ್ನತವಾದ ಸ್ಥಾನವನ್ನ ಕೊಟ್ರೆ ಎಸ್ಟಿ ಸಮುದಾಯದ ಮತಗಳನ್ನ ಸೆಳೆಯಲು ಒಂದು ರೀತಿಯಾಗಿ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಂತೆ ಕಾಣಿಸುತ್ತೆ ಬಿಜೆಪಿಯವರು. ಇಲ್ಲಿ ಒಂದ್ ರೀತಿಯಾಗಿ ಇದು ಕಾಂಗ್ರೆಸ್ನಲ್ಲಿ ವಜಾಗೊಂಡಿರುವುದು ಈ ಬಿಜೆಪಿಯವರಿಗೆ ಒಂದು ರೀತಿಯಾಗಿ ಪ್ಲಸ್ ಪಾಯಿಂಟ್ ಆದಂತೆ ಕಾಣಿಸುತ್ತೆ. ಸೆಪ್ಟೆಂಬರ್ಗೂ ಮುನ್ನವೇ ರಾಜ್ಯದಲ್ಲಿಗೆ ಒಂದು ರೀತಿಯಾಗಿ ದೊಡ್ಡ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಕಿಕ್ಔಟ್ ಆಗಿದ್ರು. ಕಳೆದ ಬಾರಿ ಅಧಿವೇಶನದಲ್ಲಿ ನಾಗೇಂದ್ರ ಅವರು ಕಿಕ್ಔಟ್ ಆಗಿದ್ರು. ಇನ್ನು ಸದನದ 3ನೇ ದಿನವೂ ಕೂಡ ಇಲ್ಲಿ ಕಮಲ ಪಡೆಗೆ ರಾಜಣ್ಣ ಅಸ್ತ್ರವನ್ನ ಬೀಸಿದ್ದಾರೆ. ಹೀಗಾಗಿ ಮಾಜಿ ಸಚಿವ ಶ್ರೀರಾಮುಲ್ಗೆ ಉನ್ನತ ಸ್ಥಾನವನ್ನ ಕೊಡುವುದರ ಮೂಲಕ ವಾಲ್ಮೀಕಿ ಸಮುದಾಯವನ್ನ ಸೆಳೆಯಲು ಒಂದು ಬಿಜೆಪಿ ಈಗ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡಬಹುದು. ಹಾಗಾದ್ರೆ ಇನ್ನು ಎಸ್ಟಿ ಸಮುದಾಯದ ಮತಗಳನ್ನ ತನ್ನತ್ತ ಸೆಳೆಯಲು ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ಎಸ್ಟಿ ಸಮುದಾಯದ ವಿರುದ್ಧವಿದೆ. ಮೊದಲಿನಿಂದಲೂ ಕೂಡ ಒಂದು ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಎಸ್ಟಿ ಸಮುದಾಯಕ್ಕೆ ವಿರುದ್ಧವಾಗಿದೆ ಅಂತಾನೆ ಹೇಳ್ಬೋದು. ವಾಲ್ಮೀಕಿ ಸಮುದಾಯದವರಿಗೆ ಕಾಂಗ್ರೆಸ್ ಸರ್ಕಾರ ಈ ಒಂದು ರೀತಿಯಾಗಿ ದೊಡ್ಡ ಅನ್ಯಾಯವನ್ನ ಮಾಡ್ತಾ ಇದೆ. ಸಚಿವ ಸ್ಥಾನದಿಂದ ರಾಜಣ್ಣ ವಜಾ ಹಿನ್ನೆಲೆಯಲ್ಲಿ ಈಗಾಗಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಂದು ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ. ಇಂದು ತುಮಕೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಲು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ.